ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ಯದುಮಹಾರಾಜನಿಗೆ ದತ್ತಾವಧೂತರ ಉಪದೇಶಾಮೃತ. ದತ್ತಾವಧೂತರ 24 ಗುರುಗಳಲ್ಲಿ 15ನೆಯದು ಜಿಂಕೆ. ವೇಶ್ಯೆಯರ ಮಧುರವಾದ ಗಾನಕ್ಕೆ ಮನಸೋತವರು ಬಂಧನಕ್ಕೆ ಒಳಗಾಗುತ್ತಾರೆ. ಜಿಂಕೆಗಳು ಗಂಟೆಯ ನಾದಕ್ಕೆ ಮತ್ತು ಪಂಜನ್ನು ಕಂಡೊಡನೆ ಮೈಮರೆತು ತನ್ಮಯವಾಗುತ್ತವೆ. ಆಗ ಬೇಟೆಗಾರನು ಬಲೆಯನ್ನು ಬೀಸಿ ಅವನ್ನು ವಶಪಡಿಸಿಕೊಳ್ಳುತ್ತಾನೆ. ಜಿಂಕೆಯು ನಾಶವನ್ನು ಹೊಂದುತ್ತದೆ. ಪ್ರಾಣಿಗಳೇ ನಾದಗಳಿಗೆ ಮನಸೋತು ಹೋಗುತ್ತಿರಲು ಇನ್ನು ಮಾನವನ ಸ್ಥಿತಿಯನ್ನು ಕೇಳಬೇಕೇ? ಋಷ್ಯಶೃಂಗ ಋಷಿಯು ಅತ್ಯಂತ ಉನ್ನತ ಸ್ಥಿತಿಯನ್ನು ಹೊಂದಿದ್ದ ಮಹಾತ್ಮನು. ಹುಟ್ಟಿದಾರಭ್ಯ ಅವರು ಹೆಣ್ಣು ಮಕ್ಕಳನ್ನು ನೋಡಿರುವುದಿಲ್ಲ. ಹೆಂಗಸರು ಹೇಗೆ ಇರುತ್ತಾರೆಂದೂ ಕೂಡ ತಿಳಿದಿರುವುದಿಲ್ಲ. ಕಾಡಿನಲ್ಲಿಯೇ ವಾಸಿಸುತ್ತಿರುವ ಋಷ್ಯಶೃಂಗನು ಹೋಮಪಾದ ರಾಜನು ಕಳುಹಿಸಿದ ವೇಶ್ಯೆಯರನ್ನು ನೋಡಿ ಅವರು ತನ್ನಂತೆಯೇ ತಪಸ್ವಿಗಳೆಂದು ತಿಳಿದು ಒಡನಾಟವನ್ನು ಬೆಳೆಸುತ್ತಾನೆ. ವೇಶ್ಯೆಯರು ತಮ್ಮ ಗಾನ ಹಾವಭಾವಗಳಿಂದ ಋಷ್ಯಶೃಂಗರನ್ನು ಮೋಹಕ್ಕೊಳಗಾಗುವಂತೆ ಮಾಡುತ್ತಾರೆ. ಮಾನವನು ವೇಶ್ಯೆಯರ ನಾಟ್ಯ ಗಾನ ಮಾಧುರ್ಯಗಳಿಂದ ಮೋಹಿತನಾಗಿ ಕಟ್ಟಿಹಾಕಿದ ಮಂಗನಂತೆ ಅವರ ವಶವಾಗಿ ಬಿಡುತ್ತಾನೆ. ಗೃಹಸ್ಥನು ವೇಶ್ಯೆಯ ಸಹವಾಸ ಮಾಡುವುದರಿಂದ ಬರುವ ಸಂಕಟವು ಹೇಳತೀರದು. ಮನಮೋಹಕ ಸುಂದರಾಂಗಿಯರ ದರ್ಶನ ಸ್ಪರ್ಶನ ನಿಷೇಧಿಸಬೇಕು. ವೇಶ್ಯೆಯರ ಸಹವಾಸ ದುಃಖಕ್ಕೆ ಮೂಲ ಕಾರಣವಾಗುತ್ತದೆ. ಇದು ಹೇಳಿಕೆಯ ಮಾತಲ್ಲ, ಸತ್ಯ. ಎಲ್ಲಿ ಪರಮಾರ್ಥಕ್ಕಾಗಿ ಗುರುಭಕ್ತಿಯಿಂದ ಹರಿಕೀರ್ತನೆ ಹರಿಕತೆ ನಡೆಯುತ್ತದೆಯೋ ಅಲ್ಲಿ ಹೋಗಿ ಕೇಳಿ ಜ್ಞಾನವನ್ನು ಹೊಂದಬೇಕು. ಎಡಬಿಡದೆ ಭಗವನ್ನಾಮವನ್ನು ಜಪಿಸುತ್ತಿರಬೇಕು. ಜೈ ಗುರುದೇವ ದತ್ತ.